ದೊಡ್ಡಮ್ಮದೇವಿ ದೇವಾಲಯ ಜೀರ್ಣೋದ್ಧಾರಗೊಂಡು 48 ದಿನಗಳ ಬಳಿಕ 48ನೇ ದಿನದ ಮಂಡಲ ಪೂಜೆಯ ಅಂಗವಾಗಿ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮ ದೇವತೆಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು. ಇನ್ನು ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿಯ ಕರಿದುಗ್ಗನಹಳ್ಳಿ ಹನುಮಂತಯ್ಯನ ಪಾಳ್ಯ ಗ್ರಾಮ ದೇವತೆಯಾದ ಶ್ರೀ ದೊಡ್ಡಮ್ಮದೇವಿ ದೇವಾಲಯವು ನೂತನವಾಗಿ ಜೀರ್ಣೋದ್ಧಾರಗೊಂಡು 48 ದಿನಗಳು ಕಳೆದಿದ್ದು 48ನೇ ದಿನದ ಮಂಡಲ ಪೂಜೆಯ ಅಂಗವಾಗಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಗ್ರಾಮ ದೇವತೆಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಯಲರಾಂಪುರ ಮಠದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಮಾತನಾಡಿ, ದೊಡ್ಡಮ್ಮ ದೇವಿಯ 48ನೇ ದಿನದ ಮಂಡಲ ಪೂಜೆಯ ಅಂಗವಾಗಿ ಸುತ್ತಮುತ್ತ ಗ್ರಾಮಗಳಲ್ಲಿ ನೆಲೆಸಿರುವ ಗ್ರಾಮ ದೇವತೆಗಳನ್ನು ಮೆರವಣಿಗೆ ಮಾಡುವ ಮುಖಾಂತರ ಗ್ರಾಮಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸುಭಿಕ್ಷೆಯುತ ವಾತಾವರಣ ಸೃಷ್ಟಿಯಾಗಲು ಈ ಮೆರವಣಿಗೆಯನ್ನು ನಡೆಸಲಾಗುತ್ತಿದೆ ಹಾಗೂ ಅನೇಕ ಮಠದ ಪೂಜ್ಯರು ದೇವತೆಯರ ದರ್ಶನ ಪಡೆದು ಭಕ್ತರಿಗೆ ಆಶೀರ್ವಾದ ನೀಡಿದ್ದಾರೆ ಎಂದರು. ಕೊರಟಗೆರೆ ತಾಲೂಕು ಕೋಲಾರ ಹೋಬಳಿ ಹನುಮಂತಯ್ಯನಪಾಳ್ಯ ಗ್ರಾಮದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ತಾಯಿ ದೊಡ್ಡಮ್ಮ ದೇವಿಯ ಪ್ರತಿಷ್ಠಾಪನೆಗೆ 48 ದಿನಗಳಾಗಿದೆ. 48ನೇ ಮಂಡಲ ಪೂಜಾ ಕಾರ್ಯಕ್ರಮದ ನಿಮಿತ್ತ ಈ ಭಾಗದ ಅನೇಕ ಗ್ರಾಮ ದೇವತೆಗಳನ್ನು ಇವತ್ತು ಕಳಿಸಬೇಕು, ಗ್ರಾಮಕ್ಕೆ ಒಂದು ಸುಭಿಕ್ಷವಾದಂಥ ವಾತಾವರಣ ಸೃಷ್ಟಿಯಾಗಬೇಕು ಅಂತೇಳಿ ಏನು ತೀರ್ಮಾನ ಮಾಡಿದ್ವಿ. ಈ ಭಾಗದ ಉದ್ಯಮಿಗಳು ಯುವ ಮುಖಂಡರಂಥ ವಿಲೇಶ್ವರ ಸಂಪೂರ್ಣ ಸಹಕಾರದಿಂದ ಮತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ನಾನಾ ಭಾಗದಿಂದ ಅನೇಕ ಪೂಜ್ಯರು ಕೂಡ ಬಂದು ಗ್ರಾಮದೇವರ ದರ್ಶನವನ್ನು ಪಡೆದು ಈ ಭಾಗದ ಎಲ್ಲ ಸದ್ಭಕ್ತರು ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಕರಿದುಗ್ಗನಹಳ್ಳಿ ಮಧ್ಯೆ ಹನುಮಂತಯ್ಯನಪಾಳ್ಯದಲ್ಲಿ ಇವತ್ತು ಮಂಡಲ ಪೂಜಾ ಶ್ರೀ ದೊಡ್ಡಮ್ಮ ದೇವಿಯ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ, ಅವರ ನೇತೃತ್ವದಲ್ಲಿ, ಹಲವು ಗುರುಗಳ ಮಠಾಧೀಶರ ನೇತೃತ್ವದಲ್ಲಿ ಇಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳಿಂದ ಗ್ರಾಮ ದೇವತೆಗಳು ಆಗಮಿಸಿ ನಮ್ಮೂರಿನ ನಮ್ಮ ದೇವಸ್ಥಾನವನ್ನು ಆಶೀರ್ವದಿಸಿ